ಈಗ ಸಾಮಾನ್ಯ ಜನರಿಗೆ ಈ ಆಯುರ್ವೇದ ಸಮ್ಮಿಟ್ ಅಲ್ಲಿ 4 ದಿನ ಏನೆಲ್ಲ ಸಿಗುತ್ತೆ? ಧನ್ವಂತರಿ ಅಂತ ಹೇಳಿದ್ರೆ ನಮ್ಮ ಆರೋಗ್ಯಕ್ಕೆ ಇರುವ ಮೂಲ ಮೂಲ ಪುರುಷ. ಅನೇಕ ಆಯುರ್ವೇದ ವೈದ್ಯರು ಹೇಗೂ ಎಲ್ಲ ಕಡೆಯಿಂದ ಬಂದು ಸುಮಾರು ಒಂದು 60ರಷ್ಟು ಡಿಸೀಸ್ಗಳ ಕಾಯಿಲೆಗಳ ಬಗ್ಗೆ, ಯಾವುದೆಲ್ಲ ಕಾಯಿಲೆಗಳಿಗೆ ಆಯುರ್ವೇದ ತುಂಬಾ ಸಮರ್ಥವಾಗಿ ಕೆಲಸ ಮಾಡ್ತದೆ ಅಂತ ಹೇಳೋದನ್ನ ಹೇಳ್ತಾರೆ. ಈ ತರಕಾರಿಯಲ್ಲಿ ನೀವು ಏನು ಊಟ ಮಾಡ್ತೀರಿ ಅದಕ್ಕಿಂತ ಜಾಸ್ತಿ ಕೆಮಿಕಲ್ಸ್ ಆ ತರಕಾರಿಗೆ ಹಾಕಿರ್ತಾರೆ. ನೀವು ಸರಿಯಾದ ಜೀವಕೋಶವನ್ನು ಕೊಂದ್ರೆ ಅವನಿಗೆ ಬದುಕಲಿಕ್ಕೆ ಆಗೋದಿಲ್ಲ. ಆರೋಗ್ಯ ಬೇಕು ಅಂತ ನೀವು ಕೆಲಸ ಮಾಡಬೇಕು. ಹಾಗಾಗಿ ಈಗ ಕೆಲಸ ಎಲ್ಲ ಕಡಿಮೆ ಆಯ್ತು. ಹಾಗಾಗಿ ಏನು ಮಾಡಿದ್ರು, ಈಗ ಸಾಮಾನ್ಯ ಜನರಿಗೆ ಈ ಆಯುರ್ವೇದ ಸಮ್ಮಿಟ್ ಅಲ್ಲಿ 4 ದಿನ ಏನೆಲ್ಲ ಸಿಗುತ್ತೆ? ತುಂಬಾ ಅಂದ್ರೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ, ತುಂಬಾ ದೊಡ್ಡ ರೀತಿಯಲ್ಲಿ ಇದೆ. ಆಳ್ವಾಸ್ ಫೌಂಡೇಶನ್ ಅವರಿಂದ ಒಂದು 350 ಜನ ಆರ್ಟಿಸ್ಟ್ಗಳು ಬಂದು ಭಾರತದ ಸಾಂಸ್ಕೃತಿಕ ವೈಭವವನ್ನು ತೋರಿಸ್ಲಿಕ್ಕಿದ್ದಾರೆ. ಯಕ್ಷಗಾನ, ಬಡಗುತಿಟ್ಟು, ತೆಂಕುತಿಟ್ಟು ಆ ಕಲಾ ಪ್ರಕಾರಗಳ ಪ್ರದರ್ಶನ ಇದೆ. ಆಮೇಲೆ ಸ್ಯಾಂಡ್ ಆರ್ಟ್, ಮರಳು ಚಿತ್ರ ಅದಿದೆ. ಲೇಸರ್ ಶೋ ಇದೆ. ಮತ್ತೆ ಪ್ರವೀಣ್ ಗೋಡ್ಕಿಂಡಿ ಮತ್ತು ತಂಡದವರಿಂದ ಫ್ಲೂಟ್, ಬಾನ್ಸರಿ, ಅವರ ಮಗ ಷಡಜ್ ಅವರೆಲ್ಲ ಸೇರಿ ಅದು ಇದೆ. ಮತ್ತೆ ಪಿಕ್ಸೆಲ್ ಪೋಯಿ ಅಂತ ಒಂದು ವಿಶೇಷ ಕಲಾ ಪ್ರಕಾರದ ಪ್ರದರ್ಶನ ಇದೆ. ಹುಲಿವೇಷ, ಚೆಂಡೆ ನೃತ್ಯಗಳು, ಆಮೇಲೆ ಆನೂರು ಅನಂತಕೃಷ್ಣ ಶರ್ಮಾ ಮತ್ತು ಅವರ ತಂಡದವರಿಂದ ತಾಳವಾದ್ಯ, ಇದೆಲ್ಲ ಇದೆ. ಇದ್ರ ಜೊತೆಗೆ ದಿನಕ್ಕೆ 2 ಬಾರಿ ಧನ್ವಂತರಿ ರಥೋತ್ಸವ ಇದೆ, ಬೆಳಗ್ಗೆ ಸಂಜೆ. ಧನ್ವಂತರಿ ರಥೋತ್ಸವ ಅಂದ್ರೆ ಏನು ಆಕ್ಚುಲಿ? ಈ ಕಾನ್ಸೆಪ್ಟ್ ನಿಮ್ಗೆ ಯಾಕೆ ಬಂತು? ಅಂದ್ರೆ ಜನರಿಗೆ ಈ ಆಯುರ್ವೇದ ಬಗ್ಗೆ ಅರಿವು ಬರಬೇಕು ಅಂತ ಆದ್ರೆ, ಧನ್ವಂತರಿ ಅಂತ ಹೇಳಿದ್ರೆ ನಮ್ಮ ಆರೋಗ್ಯಕ್ಕೆ ಇರುವ ಮೂಲ ಪುರುಷ. ನಮಗೆ ಬೇರೆ ಬೇರೆ ದೇವರುಗಳನ್ನು ನಾವು ಪೂಜೆ ಮಾಡ್ತೇವೆ. ಈ ಧನ್ವಂತರಿ ರಥ ಹಲವಾರು ರಾಜ್ಯಗಳನ್ನು ರಥಯಾತ್ರೆ ಬೇರೆ. ಧನ್ವಂತರಿ ರಥಯಾತ್ರೆ ದಕ್ಷಿಣ ಭಾರತದ 7 ರಾಜ್ಯಗಳಲ್ಲಿ ನವೆಂಬರ್ 24ರಿಂದ ಒಟ್ಟು 127 ಆಯುರ್ವೇದ ಕಾಲೇಜುಗಳಿಗೆ ಹೋಯ್ತು. ಅಲ್ಲಿಗೆ ಹೋಗಿ ಅಲ್ಲಿ ಪ್ರತಿ ಕಡೆ ಕೂಡ ಒಂದೊಂದು ಕಾರ್ಯಕ್ರಮ, ಹಾಗೆ 127 ಕಡೆ ಕಾರ್ಯಕ್ರಮ ನಡೆದಿದೆ ಈ ಸಮ್ಮಿಟ್ಗಿಂತ ಮೊದಲೇ. ಈಗ ಅಲ್ಲಿ ಜನರ ಜಾಗೃತಿಗಾಗಿ ಮುಖ್ಯವಾಗಿ ಈ ಸಮ್ಮಿಟಿಗೆ ಯಾಕೆ ಬರಬೇಕು, ಆಯುರ್ವೇದ ಯಾಕೆ ಬೇಕು, ಇದೆರಡು. ಅದನ್ನು ಈ ವಿಶ್ವ ಸಮ್ಮೇಳನದಲ್ಲಿ 10ಕ್ಕಿಂತ ಹೆಚ್ಚು ಅಲೋಪತಿ ವೈದ್ಯರು ಜಗತ್ತಿನ ಬೇರೆ ಬೇರೆ ಭಾಗಗಳಿಂದ, ಅಮೆರಿಕದಿಂದ, ಆಸ್ಟ್ರೇಲಿಯಾದಿಂದ, ಇಂಗ್ಲೆಂಡ್ನಿಂದ, ಬೇರೆ ಬೇರೆ ಭಾಗಗಳಿಂದ ಬಂದು ಅಲೋಪತಿ ವೈದ್ಯರು ಬಂದು ಯಾಕೆ ಇವತ್ತು ಆಯುರ್ವೇದ ಬೇಕು ಅಂತ ಹೇಳಲಿಕ್ಕಿದ್ದಾರೆ, ಭಾಷಣ ಮಾಡ್ಲಿಕ್ಕಿದ್ದಾರೆ. ಅದು ಒಂದು ದೊಡ್ಡ ವಿಶೇಷತೆ. ಅದು ಅನೇಕ ಆಯುರ್ವೇದ ವೈದ್ಯರು ಹೇಗೂ ಎಲ್ಲ ಕಡೆಯಿಂದ ಬಂದು ಸುಮಾರು ಒಂದು 60ರಷ್ಟು ಡಿಸೀಸ್ಗಳ ಕಾಯಿಲೆಗಳ ಬಗ್ಗೆ, ಯಾವುದೆಲ್ಲ ಕಾಯಿಲೆಗಳಿಗೆ ಆಯುರ್ವೇದ ತುಂಬಾ ಸಮರ್ಥವಾಗಿ ಕೆಲಸ ಮಾಡ್ತದೆ ಅಂತ ಹೇಳೋದನ್ನ ಹೇಳ್ತಾರೆ. ಮತ್ತೆ ಇಲ್ಲಿ ಅಲೋಪತಿ ವೈದ್ಯರು ಕೂಡ ಬಂದು ಆಯುರ್ವೇದ ಯಾಕೆ ತುಂಬಾ ಶ್ರೇಷ್ಠ ಅಂತ ಹೇಳೋದನ್ನ ಅಲ್ಲಿ ಹೇಳಲಿಕ್ಕಿದ್ದಾರೆ. ಆಮೇಲೆ ಸುಮಾರೊಂದು 350ರಷ್ಟು ಸ್ಟಾಲ್ಗಳು ಸ್ವದೇಶಿ ಮೇಳ ಜೊತೆಗೆ ನಡೀಲಿಕ್ಕಿದೆ. ಮನೋರಂಜನೆಗೆ ಇಡೀ ದಿವಸ ಈ ಇಂಟರ್ ಕಾಲೇಜ್ ಕಾಂಪಿಟಿಷನ್ಸ್ ನಡೀಲಿಕ್ಕಿದೆ. ಅದರಲ್ಲಿ ಆಯುರ್ವೇದ ಬಗ್ಗೆ ಕಾರ್ಯಕ್ರಮಗಳು ನಡೀಲಿಕ್ಕಿದೆ ಇಡೀ ದಿನ. ಅದಲ್ಲದೆ ಸಾಮಾನ್ಯ ಮನುಷ್ಯನಿಗೆ, ಈಗ ಒಬ್ಬ ಸಾಮಾನ್ಯ ಮನುಷ್ಯ ಅಲ್ಲಿ ಬಂದಾಗ ಈ ಅವನಿಗೆ ಹೆಲ್ತ್ ಕಾನ್ಶಿಯಸ್ ಆಗಿ ಇರುವಂತ ಯಾವ ಒಂದು ನಾಲೆಜ್ ಎಲ್ಲ ಇಲ್ಲಿ ಪಡ್ಕೊಳ್ಬಹುದು? ಪ್ರಪ್ರಥಮ ಬಾರಿಗೆ 10 ಎಕ್ಸ್ಪೀರಿಯನ್ಸ್ ಸೆಂಟರ್ಗಳನ್ನ, ಆಯುರ್ವೇದ ಎಕ್ಸ್ಪೀರಿಯನ್ಸ್ ಸೆಂಟರ್ಗಳನ್ನು ಮಾಡ್ತಾ ಇದೆ. ಅಲ್ಲಿ ಬಂದು ಬೇರೆ ಬೇರೆ ಆಯುರ್ವೇದ ತುಂಬ ವಿಶೇಷತೆಗಳೇನಿದೆ ಅದನ್ನು ಫೀಲ್ ಮಾಡ್ಲಿಕ್ಕೆ ಆಗ್ತದೆ. ಯಾವ ರೀತಿಯಲ್ಲಿ ನಮಗೆ ಅದರಲ್ಲಿ ಬಂದೇ ನೋಡ್ಬೇಕು ಅದನ್ನು, ಆಯುರ್ವೇದ ಕಾನ್ಸೆಪ್ಟ್ಗಳು ನಾವು ಚೆನ್ನಾಗಿರ್ಲಿಕ್ಕೆ ಏನೆಲ್ಲ ಇದೆ ಅಂತ ಹೇಳೋದು ಅಲ್ಲಿ ಗೊತ್ತಾಗ್ತದೆ. ಮತ್ತು ಆಯುರ್ವೇದ ಬಗ್ಗೆ ವಿಶೇಷವಾದ ವಸ್ತು ಪ್ರದರ್ಶನ ಇದೆ. ಆಯುರ್ವೇದ ಸ್ಪೆಷಲ್ ಆಸ್ಪೆಕ್ಟ್ಗಳ ಬಗ್ಗೆ ವಿಶೇಷ ಮಾಹಿತಿಗಳೇನಿದೆ ಅದು. ಆಮೇಲೆ ಆಯುರ್ವೇದ ಫುಡ್ ಬಗ್ಗೆ ಒಂದು ಪರಿಕಲ್ಪನೆ ಕೊಡಲಿಕ್ಕೆ, ನಮಗೆ ನಿತ್ಯ ಫುಡ್ ಮಾಡೋದ್ರಲ್ಲಿ ಯಾವ್ದು ಮಾಡ್ಬೋದು, ಹೇಗೆ ಗುಣ ಇರ್ತದೆ ಅದ್ರ ಬಗ್ಗೆ ತಿಳುವಳಿಕೆ. ನಮ್ಮ ಡೈಲಿ ರೆಜಿಮೆನ್, ದಿನಚರ್ಯ ನಾವು ಆಗ ಹೇಳಿದ್ದು ಅದು ಹೇಗಿರಬೇಕು, ಶಾರ್ಟ್ ಆಗಿ ಅದ್ರ ಬಗ್ಗೆ. ಋತುಚರ್ಯ, ಸೀಸನಲ್ ರೆಜಿಮೆನ್ ಅದು ಹೇಗೆ. ಆಮೇಲೆ ಕಾಯಿಲೆ ಇಲ್ಲದಿದ್ದರೂ ಕೂಡ ನಾವು ಫಿಟ್ನೆಸ್ ಅನ್ನು ಮೇಂಟೈನ್ ಮಾಡ್ಲಿಕ್ಕೆ, ಈಗ ಯಂಗ್ಸ್ಟರ್ಸ್ ಇರ್ತಾರೆ, ಯಾರಿಗೂ ಏನು ಕಾಯಿಲೆ ಇರೋದಿಲ್ಲ, ಆಗ ನಮ್ಮ ಫಿಟ್ನೆಸ್ ಅನ್ನು ಆಯುರ್ವೇದ ಮೂಲಕ ಹೇಗೆ ಅದನ್ನು ಮೇಂಟೈನ್ ಮಾಡ್ಬೋದು, ಯೂತ್ ಎಲ್ಲ ಹೇಗೆ ಮೇಂಟೈನ್ ಮಾಡ್ಬೋದು ಅದ್ರ ಬಗ್ಗೆ ಇದೆ. ಹೀಗೆ ಸಮಗ್ರವಾಗಿ ಬೇರೆ ಬೇರೆ ನಮ್ಮ ಬಾಡಿ ನೇಚರ್ ಅಂತ, ಬಾಡಿ ಟೈಪ್ ಅಂತ ಹೇಳ್ತಲ್ಲ, ಅದನ್ನು ಅನಲೈಸ್ ಮಾಡೋದು ಹೇಗೆ, ಯಾವ ರೀತಿಯಲ್ಲಿ ಅದು ನಮಗೆ ತಿಳ್ಕೊಳ್ಬೋದು, ಎಲ್ಲ ಬಗ್ಗೆ ಪೂರ್ಣ ಮಾಹಿತಿ ಅಂತಲ್ಲ, ಅದ್ರ ಬಗ್ಗೆ ಜನರಿಗೆ ಆಸಕ್ತಿ ಬರುವಷ್ಟು, ಅದ್ರ ಬಗ್ಗೆ ಮತ್ತೆ ಅಧ್ಯಯನ ಮಾಡ್ಕೊಂಡು ತಿಳ್ಕೊಳ್ಳುವಷ್ಟು ಆಸಕ್ತಿ ಬರುವಷ್ಟು ಏನೆಲ್ಲ ವಿಷಯಗಳು ತುಂಬಾ ವಿಶೇಷವಾಗಿ ಆಯುರ್ವೇದದಲ್ಲಿದೆ ಅಂತ ಹೇಳೋ ಬಗ್ಗೆ ಎಲ್ಲ ಪ್ರದರ್ಶನ ನಡೀಲಿಕ್ಕಿದೆ. ಧನ್ವಂತರಿ ಪೂಜೆ ನಡೀಲಿಕ್ಕಿದೆ ಪ್ರತಿ ದಿವಸ, ಧನ್ವಂತರಿ ಮಹಾಯಜ್ಞ ನಡೀಲಿಕ್ಕಿದೆ. ಆಮೇಲೆ ಮಕ್ಕಳಿಗೆ ಆಟಕ್ಕೆ, ಊಟಕ್ಕೆ ಎಲ್ಲದಕ್ಕೂ ವ್ಯವಸ್ಥೆಗಳಿದೆ. ಹೀಗೆ ದಿನಪೂರ್ತಿ ಕಲಾ ಪ್ರಕಾರಗಳು ಅಲ್ಲಿ ಇದೆ. ವೈಜ್ಞಾನಿಕ ಪ್ರಬಂಧ ಮಂಡನೆಗಳು ಇದೆ.
ನಾಡಿನ ಗಣ್ಯರೆಲ್ಲ ಬರ್ಲಿಕ್ಕಿದ್ದಾರೆ. ಸುಮಾರು ಒಂದು 15 ಮಠಾಧೀಶರು ಬರ್ಲಿಕ್ಕಿದ್ದಾರೆ, ರಾಜಕಾರಣಿಗಳು ಬರ್ತಾರೆ, ಸೆಲೆಬ್ರಿಟಿಗಳು ಬರ್ತಾರೆ, ಜನರಲ್ಲಿ ಯಾರು ತುಂಬಾ ಪಾಪ್ಯುಲರ್ ಇದ್ದಾರೆ ಅಂತ ಪರ್ಸನಾಲಿಟಿಗಳೆಲ್ಲ ಬರ್ಲಿಕ್ಕಿದ್ದಾರೆ. ಅವರೆಲ್ಲ ಬಂದು ಎಲ್ಲರೂ ಆಯುರ್ವೇದ ಬಗ್ಗೆ ಮಾತಾಡ್ತಾರೆ, ಆಯುರ್ವೇದ ಯಾಕೆ ಬೇಕು ಅಂತ ಹೇಳೋದ್ರ ಬಗ್ಗೆ ಮಾತಾಡ್ತಾರೆ. ಡಾಕ್ಟರ್ ಕಜೆ ಅಂತ ಹೇಳಿದ ಕೂಡಲೇ ಒಂದು ಈ ಕರ್ನಾಟಕದಲ್ಲಿ ಜನಸಾಮಾನ್ಯನಿಗೆ ಅವರ ಒಂದು ಈ ಇವೆಂಟ್ ಆರ್ಗನೈಸಿಂಗ್ ಸ್ಕಿಲ್ಸ್ ಬಗ್ಗೆ ತುಂಬಾನೇ ಒಂದು ಹೆಮ್ಮೆ. ಅವ್ರು ಕೈ ಹಾಕಿರೋ ಎಲ್ಲ ಇವೆಂಟ್ಸ್ ಕೂಡ ಸಕ್ಸಸ್ ಅಂತ. ಡಾಕ್ಟರ್, ಈ ಆಯುರ್ವೇದದ ಇವೆಂಟ್ ಮಾಡಬೇಕು ಅಂತ ಹೇಳೋ ಥಾಟ್ ಹೇಗೆ ಬಂತು ನಿಮಗೆ ಅಂತ? ನಿಮಗೆ ಮುಂಚೆಯಿಂದನೂ ಇತ್ತಾ ಇದು? ಒಂದು ವಿಶೇಷ ಅಂತ ಹೇಳಿದ್ರೆ 2003ನೇ ಇಸವಿಯಲ್ಲಿ ಫಸ್ಟ್ ಆಯುರ್ವೇದ ವರ್ಲ್ಡ್ ಸಮಿಟ್ ಅನ್ನು ಆರ್ಗನೈಸ್ ಮಾಡಿದ್ದೆ. 2003ನೇ ಇಸವಿಯಲ್ಲಿ, ಅಂದ್ರೆ 22 ವರ್ಷಗಳ ಹಿಂದೆ. ಅದಕ್ಕಿಂತ ಪೂರ್ವಭಾವಿಯಾಗಿ 1.5 ವರ್ಷ ಮೊದಲೇ ಅನೌನ್ಸ್ ಮಾಡಿತ್ತು. ಅದು ಫಸ್ಟಿಗೆ ಜಗತ್ತಿನಲ್ಲಿ ಫಸ್ಟಿಗೆ ಅನೌನ್ಸ್ ಆದ ಆಯುರ್ವೇದ, ನಮ್ಮ ಭಾರತದಲ್ಲಿ ಅನೌನ್ಸ್ ಆದ ಆಯುರ್ವೇದ ವರ್ಲ್ಡ್ ಸಮಿಟ್. ಅದು ಫಸ್ಟಿಗೆ ಅನೌನ್ಸ್ ಆದ್ದು. ನಾವು ಅನೌನ್ಸ್ ಮಾಡಿದ ಮೇಲೆ ಮತ್ತೆ ಕೇಂದ್ರ ಸರ್ಕಾರ ಒಂದು ಬೇರೆ ಕೆಲವೊಂದು ಸಂಸ್ಥೆಗಳ ಜೊತೆ ಸೇರಿ ವರ್ಲ್ಡ್ ಆಯುರ್ವೇದ ಕಾಂಗ್ರೆಸ್ ಅಂತ ಹೇಳೋದನ್ನ ಅನೌನ್ಸ್ ಮಾಡಿತ್ತು. ಅನೌನ್ಸ್ ಮಾಡಿ ನಾವು ನಮ್ಮ ಕಾರ್ಯಕ್ರಮಕ್ಕಿಂತ ಒಂದು 3 ತಿಂಗಳು ಮೊದಲೇ ಅದು ಆಯಿತು ಕೇರಳದಲ್ಲಿ. ಹಾಗೆ ದಾಖಲೆಯಲ್ಲಿ ಅದು ಫಸ್ಟ್ ಅಂತ ಇದೆ, ಆದರೆ ಅನೌನ್ಸ್ ಮಾಡಿದ್ದು ನಾವು ತುಂಬಾ ಮೊದಲು. ಅಂದ್ರೆ ಆ ಪರಿಕಲ್ಪನೆ ಫಸ್ಟಿಗೆ ನಾವೇ ಮಾಡಿದ್ದು. ಯಾಕೆಂತ ಹೇಳಿದ್ರೆ ಜಗತ್ತಿನ ಎಲ್ಲರೂ ಕೂಡ ಈಗ ಆಧುನಿಕ ಪದ್ಧತಿ ಏನಿದೆ ಅದು ಅನೇಕ ದೇಶಗಳಲ್ಲಿ ಕನ್ವೆನ್ಷನಲ್ ಸಿಸ್ಟಮ್ ಆಫ್ ಮೆಡಿಸಿನ್. ಅದು ಹಾಗೆ ಜನರು ಕಂಪಲ್ಸರಿಯಾಗಿ ಅದನ್ನೇ ತಗೊಳ್ಳೇಬೇಕಾಗ್ತದೆ, ಉಪಾಯ ಎಲ್ಲ ತಗೊಳ್ಬೇಕು, ಆಪ್ಷನ್ ಬೇರೆ ಇಲ್ಲ. ಈಗ ಸರ್ಕಾರಿ ಕೆಲಸ ಮಾಡೋರಿದ್ರೆ ಮನೆಯಲ್ಲಿ ಅವರಿಗೆಲ್ಲ ರಿಯಂಬರ್ಸ್ಮೆಂಟ್ ಎಲ್ಲ ಬರ್ಬೇಕಾದ್ರೆ ಅದನ್ನೇ ತಗೊಳ್ಬೇಕು. ಭಾರತದಲ್ಲಿ ಕೂಡ ಹಾಗೆ ಇತ್ತು. ಆದ್ರೆ ಇದ್ರ ಬಗ್ಗೆ ನಂಬಿಕೆ ಇರೋರು ತುಂಬಾ ಜಾಸ್ತಿ ಜನ ಇದ್ದಾರೆ. ಆ ನಂಬಿಕೆ ಇರೋರು ಆಯುರ್ವೇದ ಔಷಧವನ್ನ ಡಿಪೆಂಡ್ ಆಗಬೇಕಾದ್ರೆ, ಅಥವಾ ಆಯುರ್ವೇದ ತತ್ವಗಳನ್ನ, ಆಯುರ್ವೇದ ಕಾನ್ಸೆಪ್ಟ್ಗಳ, ಈ ಸಿದ್ಧಾಂತಗಳನ್ನ ದೇಹದಲ್ಲಿ ಪ್ರತಿ ದಿವಸ ಇರುವ ಹಾಗೆ ನೋಡ್ಕೊಳ್ಬೇಕು ಅಂತ ಆದ್ರೆ ನಮ್ಮ ನಿತ್ಯ ಜೀವನದಲ್ಲಿ, ಆಗ ಅದ್ರ ಬಗ್ಗೆ ಅವೇರ್ನೆಸ್ ಬೇಕು, ಜಾಗೃತಿ ಬೇಕು. ಆ ಜಾಗೃತಿ ಅಂತ ಹೇಳೋದು ಸುಮ್ಮಗೆ ಏನೋ ಪ್ರವಚನ ಮಾಡಿದ್ರೆ, ಲೆಕ್ಚರ್ ಮಾಡಿದ್ರೆ ಯಾರು ಕೇಳೋದಿಲ್ಲ. ಹಾಗಲ್ಲಿ ಸಾಂಸ್ಕೃತಿಕ ವೈಭವ ಬೇಕು, ಅದ್ರ ಜೊತೆಗೆ ಆಹಾರ ಬೇಕು, ಊಟ ಬೇಕು, ಮನಸ್ಸಿಗೆ ಖುಷಿ ಆಗುವಂತ ಎಲ್ಲ ವಿಷಯ ಬೇಕು. ಅದೆಲ್ಲರ ಜೊತೆಗೆ ಸ್ವಲ್ಪ ವಿಚಾರ ಕೊಟ್ಟರೆ, ಈಗ ನಿಮ್ಮ ಮನೆಯಲ್ಲಿ ತಾಯಿಯಂದ್ರು ಈ ಟಿವಿ ಎಲ್ಲ ಬರೋ ಮೊದಲೇ ಮನೆ ಅಂಗಳಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ನೋಡಿ ಅದು ಹಕ್ಕಿ ಇದೆ, ಅದಿದೆ, ಇದಿದೆ ತೋರಿಸ್ಕೊಂಡು ಮಕ್ಕಳಿಗೆ ಊಟ ಎಲ್ಲ ತಿನ್ನಿಸ್ತಾ ಇದ್ರು. ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ಬೇಕು. ಈಗ ಟಿವಿಯಲ್ಲಿ ಬಂದ್ಮೇಲೆ ಅದನ್ನು ನೋಡ್ಕೊಂಡು ಊಟ ತಿಂಡಿ ತಿನ್ನಿಸ್ಲಿಕ್ಕೆ ಆರಂಭ ಮಾಡಿದ್ರು. ಅದರಲ್ಲಿ ಟಾಯ್ಲೆಟ್ನ ಯಾವುದೇ ಅಡ್ವರ್ಟೈಸ್ಮೆಂಟ್ ಬರುವಾಗಲೂ ಊಟ ತಿನ್ನಿಸ್ಬೇಕಾದ ಪರಿಸ್ಥಿತಿ ಇದೆ. ಆಮೇಲೆ ಮೊಬೈಲ್ ಬಂತು, ಮೊಬೈಲ್ನ ನೋಡ್ಕೊಂಡು ಮಕ್ಕಳು ನೋಡ್ತಾ ಇರುವಾಗ ಆಹಾರ ತಿನ್ನಿಸೋದು. ಅಂದ್ರೆ ಇದು ಅದರ ತಾತ್ಪರ್ಯ ಏನು ಅಂತ ಹೇಳಿದ್ರೆ, ಮಕ್ಕಳಿಂದ ಹಿಡಿದು ಎಲ್ರಿಗೂ ಕೂಡ ಖುಷಿ ಅಂತ ಹೇಳೋದು ಬೇಕು ಜೀವನದಲ್ಲಿ. ಆ ಖುಷಿಯ ಜೊತೆಗೆ ಎಲ್ಲವನ್ನು ಕೂಡ ಅಭ್ಯಾಸ ಮಾಡ್ತಾ ಹೋಗ್ಲಿಕ್ಕೆ ಆಗ್ತದೆ. ಹಾಗಾದ್ರೆ ಈ ಖುಷಿಯಿಂದ ಆಯುರ್ವೇದದಲ್ಲಿ ಹೇಳಿದ ತತ್ವಗಳನ್ನು ಹೇಗೆ ಇಂಪ್ಲಿಮೆಂಟ್ ಮಾಡೋದು ಅಂತ ಹೇಳೋದನ್ನ ತಿಳ್ಕೊಂಡ್ರೆ ಆಗ ನಮ್ಮ ಬದುಕು ತುಂಬಾ ಸುಂದರ ಆಗ್ತದೆ, ನಮ್ಮ ಬದುಕು ತುಂಬಾ ಚೆನ್ನಾಗಿರ್ತದೆ. ಕಾಯಿಲೆಗಳಿಂದ ಕಂಪ್ಲೀಟ್ ಫ್ರೀ ಅಂತಲ್ಲ, ಆ ರೀತಿ ಅಲ್ಲ. ಯಾಕಂದ್ರೆ ಒಂದೀಗ ವಾಹನ ತಗೊಂಡ್ರೆ ಅದೆಲ್ಲ ಸ್ವಲ್ಪ ರಿಪೇರಿ ಬರ್ತದೆ, ಮುಂದೆ ರಿಪೇರಿ ಕಡಿಮೆ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ನೀವು ರೋಡಲ್ಲಿ ಹಂಪಲ್ಲಿ ಸ್ವಲ್ಪ ಸ್ಲೋ ಹೋದ್ರೆ, ಸ್ವಲ್ಪ ಹೊಂಡ ಇದ್ದಾಗ ಸ್ವಲ್ಪ ಮೆಲ್ಲ ಚಲನೆ ಮಾಡಿದ್ರೆ, ತುಂಬಾ ಕೇರ್ಫುಲ್ ಆಗಿ ಡ್ರೈವ್ ಮಾಡಿದ್ರೆ ಆ ವೆಹಿಕಲ್ ಹೆಚ್ಚು ಸಮಯ ಪ್ರಾಬ್ಲಮ್ ಇಲ್ಲದೆ ಇರ್ತದೆ. ಹಾಗೆ ನಮ್ಮ ದೇಹ ಕೂಡ ಪ್ರಾಬ್ಲಮ್ ಕಡಿಮೆ ಇರಬೇಕು ಅಂತ ನಾವು ಸ್ವಲ್ಪ ಹೆಚ್ಚು ಕೇರ್ಫುಲ್ ಆಗಿ ಇರಬೇಕು ದೇಹದ ಬಗ್ಗೆ. ಅದನ್ನು ಮಾಡಲೇಬೇಕು. ಮಾಡದೇ ಇದ್ರೆ ಮುಂದಿನ ಜನಾಂಗ ತುಂಬಾ ಸಫರ್ ಆಗ್ತದೆ. ಈ ಒಂದು ಆಯುರ್ವೇದ ಸಮಿಟಲ್ಲಿ ಜನರು ಇದಕ್ಕೆ ಯಾಕೆ ಬರಬೇಕು ಅಂತ ಒಂದು ನನ್ನ ಕ್ವೆಶನ್. ಜೊತೆ ಎಷ್ಟು ಜನರ ಎಕ್ಸ್ಪೆಕ್ಟೇಷನ್ ಇದೆ? ಸುಮಾರೊಂದು 5 ಲಕ್ಷಕ್ಕಿಂತ ಹೆಚ್ಚು ಖಂಡಿತ ಬರ್ತಾರೆ. ಯಾಕಂತ ಹೇಳಿದ್ರೆ ಜನರಿಗೆ ಈಗ ಆಸಕ್ತಿ ಇದೆ ಅದರ ಬಗ್ಗೆ. ಮತ್ತೆ ಈ ಕಾರ್ಯಕ್ರಮಗಳ ರೂಪರೇಷೆ ಕೂಡ ಹಾಗೆ ಇದೆ. ಈಗ ಆರಂಭ ದಿವಸ 1008 ಮಹಿಳೆಯರಿಂದ ಪೂರ್ಣಕುಂಭ ಸ್ವಾಗತ ಇದೆ. 2ನೇ ದಿವಸ ಮತ್ತು 3ನೇ ದಿವಸ ಬೆಳಗ್ಗೆ 8 ಗಂಟೆಗೆ ರುದ್ರಪಾರಾಯಣ ಇದೆ. ಯಾಕೆ ಈ ರುದ್ರಪಾರಾಯಣ ಮತ್ತು ಈ ಆಯುರ್ವೇದಕ್ಕೆ ಏನು ಸಂಬಂಧ ಅಂತ ಬರ್ತದೆ. ಶ್ರೀರುದ್ರಮ್ಮಲ್ಲಿ ಆರಂಭದಿಂದ ಕೊನೆಯ ಶ್ಲೋಕ ತನಕ ಸುಮಾರು 71 ಔಷಧೀಯ ಸಸ್ಯಗಳ ವಿವರಣೆ ಇದೆ. 71 ಔಷಧೀಯ ಸಸ್ಯ ವಿವರಣೆ ಅಲ್ಲ, ಔಷಧಿ ಸಸ್ಯಗಳ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. 75ಕ್ಕಿಂತಲೂ ಹೆಚ್ಚು ಕಾಯಿಲೆಗಳಿಗೆ ಔಷಧ ಹೇಳಿದ್ದಾರೆ ಶ್ರೀರುದ್ರದಲ್ಲಿ. ಅಂದ್ರೆ ಔಷಧಿಯನ್ನೇ ಹೇಳಿದ್ದಾರೆ. ಅದನ್ನ ಈಗ ಒಬ್ರು ಕೇರಳದ ಪ್ರೊಫೆಸರ್ ಗೋವಿಂದನ್ ಅಂತ ಅವರೊಂದು ಶ್ರೀರುದ್ರಂ ಡಿಕೋಡೆಡ್ ಅಂತ ಒಂದು ಪುಸ್ತಕ ಬರೆದ್ರು. ಅದರಲ್ಲಿ ಶ್ರೀರುದ್ರದ ಎಲ್ಲ ಶ್ಲೋಕಗಳಿಗೂ ಕೂಡ ಆಧ್ಯಾತ್ಮಿಕ ಅರ್ಥ ಏನು ಅಂತ ಬರೆದಿದ್ದಾರೆ. ಜೊತೆಯಲ್ಲಿ ಅದನ್ನು ಇನ್ನೊಂದು ರೀತಿಯಲ್ಲಿ ಅನ್ವಯಾರ್ಥ ಮಾಡಿ ಸ್ಪ್ಲಿಟ್ ಮಾಡಿ ಆ ಶಬ್ದಗಳನ್ನ ಅದನ್ನು ಬರಿತಾ ಹೋಗಿದ್ದಾರೆ. ಹಾಗೆ ಬರೆದು ಅದು ಪೂರ್ತಿಯಾಗಿ ಆಯುರ್ವೇದ ಅರ್ಥವನ್ನು ಕೊಡ್ತಾ ಹೋಗ್ತದೆ, ಇಡೀ ಸಮಗ್ರ ಶ್ರೀರುದ್ರ. ಅಂದ್ರೆ ಸುಮಾರು ಈ ಜ್ವರದಿಂದ ಹಿಡಿದು ಟ್ಯೂಬರ್ಕ್ಲೋಸಿಸ್ ತನಕ
ಕ್ಷಯರೋಗದ ತನಕ, ಅರ್ಬುದ ರೋಗ, ಕ್ಯಾನ್ಸರ್, ಇದ್ರ ಬಗ್ಗೆ ಎಲ್ಲ ಮೆನ್ಷನ್ ಮಾಡಿದ್ದಾರೆ ಯಾವುದು ರುದ್ರಮಲ್ಲಿ. ಆಗ ಅದೆಲ್ಲ ಅದಕ್ಕೆಲ್ಲ ಔಷಧಗಳು, ಸಿಂಪಲ್ ಔಷಧಗಳು, ಸಸ್ಯ ಔಷಧಗಳು, ಬೇರೆ ಬೇರೆ ಅದರ ಕಾಂಬಿನೇಷನ್ ಎಲ್ಲ ಹೇಳಿದ್ದಾರೆ. ಈ ಜ್ವರ ಬಂದಾಗ ಹೀಗೆ ತಗೊಳ್ಬೇಕು ಔಷಧ, ಇದಿದ್ದಾಗ ಹೀಗೆ ತಗೊಳ್ಬೇಕು ಅಂತ. ಹಾಗಾದ್ರೆ ಹಿಂದೆಲ್ಲ ಈ ರುದ್ರಮೆಲ್ಲ ಬೈಹಾರ್ಟ್ ಬರ್ತಾ ಇತ್ತು, ಕಂಠಗತವಾಗಿತ್ತು. ಜನರು ಕೇವಲ ಆಧ್ಯಾತ್ಮಿಕ ಜ್ಞಾನ ಮಾತ್ರ ಇದ್ದದ್ದಲ್ಲ, ಔಷಧಿಯೂ ಗೊತ್ತಾದಾಗ ಆಯ್ತು. ಈಗ ಅದು ಬೈಹಾರ್ಟ್ ಬರ್ತಾ ಇದ್ರೆ ಸಂಸ್ಕೃತ ಗೊತ್ತಿದೆ ಅಂತ ಆದ್ರೆ ಔಷಧ ಕೂಡ ಗೊತ್ತಾದಾಗ ಆಯ್ತು, ಮನೆ ಮದ್ದುಗಳು ಗೊತ್ತಾದಾಗ ಆಯ್ತು. ನಾನು ಆ್ಯಕ್ಚುಲಿ ಇಂಟರ್ವ್ಯೂಲ್ಲಿ ಒಂದು ಕ್ವಶನ್ ನನ್ನ ತಲೆಯಲ್ಲಿದ್ದಾಗ ಮಿಸ್ ಮಾಡಿದ್ದು ಕ್ಯಾನ್ಸರ್ ಬಗ್ಗೆ. ಆ್ಯಕ್ಚುಲಿ ಈ ಕ್ಯಾನ್ಸರ್ ಅಂದರೆ ಏನು? ಆಯುರ್ವೇದ ಇದಕ್ಕೆ ಮೆಡಿಸಿನ್ಸ್ ಇದೆಯಾ, ಅಥವಾ ಕ್ಯಾನ್ಸರ್ ಬರದೇ ಇರೋ ರೀತಿಯ ಒಂದು ಜೀವನ ಪದ್ಧತಿಯನ್ನು ಹೇಗೆ ನಾವು ಅಳವಡಿಸ್ಕೊಳ್ಬೇಕು? ಮೊನ್ನೆ ನಾನು ಯಾರ ಹತ್ರ ಒಬ್ಬರ ಹತ್ರ ಮಾತಾಡಬೇಕಾದ್ರೆ ಹೇಳಿದರೆ ಅವರು ಒಂದು ಮಾತು ಉಲ್ಲೇಖ ಮಾಡಿದ್ರು. ಅವ್ರು ಹೇಳಿದರು, ನಾನೀಗ ನಾನೇನು ಊಟ ಮಾಡ್ತೀನಿ ಕಮ್ಮಿ ಮಾಡಿದ್ದೀನಿ, ರೈಸ್ ಬಿಟ್ಟಿದ್ದೀನಿ, ತರಕಾರಿ ಜಾಸ್ತಿ ತಿಂತಾ ಇದ್ದೀನಿ ಅಂತ. ಅವಾಗ ಒಬ್ಬರು ಬಂದು ಹೇಳಿದ್ರಂತೆ, ಸರ್ ನೀವು ತರಕಾರಿ ತಿಂತೀನಿ ಅಂತ ಹೇಳ್ತೀರಿ, ಈ ತರಕಾರಿಯಲ್ಲಿ ನೀವು ಏನು ಊಟ ಮಾಡ್ತೀರಿ ಅದಕ್ಕಿಂತ ಜಾಸ್ತಿ ಕೆಮಿಕಲ್ಸ್ ಆ ತರಕಾರಿಗೆ ಹಾಕಿರ್ತಾರೆ ಅಂತ. ಹಾಗಿದ್ರೆ ಈ ಪದ್ಧತಿ ಏನು? ಈ ಕ್ಯಾನ್ಸರ್ ಬರದೇ ಇರುವಂಥ ಜೀವನ ಪದ್ಧತಿ, ಈಗ ತರಕಾರಿ ತಿನ್ನಿ ಅಂತ ಹೇಳಿದರೆ ತರಕಾರಿಯಲ್ಲೇ ಕೆಮಿಕಲ್ ಜಾಸ್ತಿ ಇರುತ್ತೆ. ಒಂದು ಮನುಷ್ಯನ ಜೀವನ ಪದ್ಧತಿ, ಅವನು ತಗೊಳ್ಳುವಂಥ ಆಹಾರ ಪದ್ಧತಿ ಯಾವ ರೀತಿ ಇರಬೇಕು ಅಂತ? ಈ ರಾಕ್ಷಸರ ಬಗ್ಗೆ ನಾವು ಕಥೆಗಳೆಲ್ಲ ಕೇಳ್ತೇವೆ. ರಾಕ್ಷಸರು ತಕ್ಷಣ ಹುಟ್ಟಿ ಬಿಡ್ತಾರೆ, ತಕ್ಷಣ ಬೆಳೆದು ಬಿಡ್ತಾರೆ, ತಕ್ಷಣ ಸಂಖ್ಯೆ ತುಂಬ ದೊಡ್ಡದಾಗ್ತಾರೆ ರಾಕ್ಷಸರದ್ದು. ಎಲ್ಲ ನೀವು ಯಾವುದೇ ಕಥೆಯನ್ನು ಬೇಕಾದ್ರೆ ಕೇಳಿ. ಈ ಸರಿಯಾದವ್ರು ದೇವತೆಗಳಲ್ಲಿ ಹುಟ್ಟುವುದು ಭಾರಿ ಸಂಖ್ಯೆ ಕಡಿಮೆ, ಮತ್ತು ಭಾರಿ ನಿಧಾನ ಬೆಳೆಯುವುದು, ಮತ್ತೆ ಅಷ್ಟು ಬೇಗನೆ ಅವು ಬಹಳಷ್ಟು ಸಂಖ್ಯೆಯಲ್ಲಿ ಕೂಡ ಬರೋದಿಲ್ಲ. ರಾಕ್ಷಸರು ಈ ಕ್ಯಾನ್ಸರ್ ಅಂದ್ರೆ ನಮ್ಮ ದೇಹದಲ್ಲಿರೋ ರಾಕ್ಷಸಿ ಜೀವಕೋಶಗಳು, ರಾಕ್ಷಸರದ್ದೇ ಪ್ರವೃತ್ತಿ. ಫಾಸ್ಟ್ ಆಗಿ ಬೆಳೀತದೆ, ಅಸಂಬದ್ಧವಾಗಿ ಬೆಳೀತದೆ, ವಿಕೃತವಾಗಿ ಬೆಳೀತದೆ, ಮತ್ತು ಅತ್ಯಂತ ವೇಗವಾಗಿ ಬೆಳೀತದೆ, ಅತ್ಯಂತ ವೇಗವಾಗಿ ಹರಡುತ್ತದೆ. ಇದೆಲ್ಲ ಗುಣಗಳಿರುವಂಥದ್ದು ಈ ಜೀವಕೋಶಗಳೆಲ್ಲ ಆಗೋ ವಿಕೃತಿ. ಅದು ಇದನ್ನು ತಪ್ಪಿಸಬೇಕಾದ್ರೆ ನೀವು ಯಾವುದು ಔಷಧ ಯಾಕಿಲ್ಲ ಅಂತ ಹೇಳಿದ್ರೆ ಅದು ಸರಿಯಾದ ಜೀವಕೋಶವನ್ನು ಕೂಡ ಅದೇ ಔಷಧ ಕೊಂದು ಬಿಡ್ತದೆ. ಹಾಗಾಗಿ ಅದು ಟ್ರೀಟ್ಮೆಂಟ್ ಕಷ್ಟ ಆಗುವಂಥದ್ದು. ಜೀವಕೋಶಗಳೆಲ್ಲ ಒಂದೇ, ನೀವು ಸರಿಯಾದ ಜೀವಕೋಶವನ್ನು ಕೊಂದ್ರೆ ಅವಾಗ ನೀವು ಬದುಕಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಕೀಮೋಥೆರಪಿ ಇದಕ್ಕೆಲ್ಲ ತುಂಬ ಪ್ರಾಬ್ಲಮ್ ಇರೋದು ಅದರಿಂದಾಗಿ. ಹಾಗಾದ್ರೆ ಅದೆಲ್ಲ ಸರಿಯಾಗಬೇಕಾದ್ರೆ ಶಾರ್ಟ್ ಕಟ್ಸ್ ಅಂತ ಇಲ್ಲ ಅಂತ. ಈಗ ನಮ್ಮ ಒಳ್ಳೆಯ ಬದುಕಿಗೆ, ಸುಂದರ ಬದುಕಿಗೆ ಶಾರ್ಟ್ ಕಟ್ ಅಂತ ಇಲ್ಲ. ಅದಕ್ಕೆ ನಾವು ಏನು ಮಾಡಬೇಕು ಅದನ್ನು ಮಾಡಲೇಬೇಕು. ಈಗ ನೋಡಿ, ಹಿಂದೆ ಎಲ್ಲರೂ ಮನೆಗಳಲ್ಲಿ ನಡೀತಾ ಇದ್ರು, ಕೆಲಸ ಮಾಡ್ತಾ ಇದ್ರು, ಬಟ್ಟೆ ಒಗಿಲಿಕ್ಕೆ ಏನು ಮೆಷಿನ್ ಇರಲಿಲ್ಲ, ಮನೆ ಕ್ಲೀನ್ ಮಾಡಲಿಕ್ಕೆ ಏನು ಮೆಷಿನ್ ಇರಲಿಲ್ಲ, ಆಮೇಲೆ ನೀರನ್ನು ಬಾವಿಯಿಂದ ಸೇದಲಿಕ್ಕೆ ಅದಕ್ಕೆ ಎತ್ತಲಿಕ್ಕೆ ಮೆಷಿನ್ ಇರಲಿಲ್ಲ, ಎಲ್ಲ ಕೈಯಲ್ಲೇ ಕೆಲಸ ಮಾಡಬೇಕಿತ್ತು. ಪ್ರತಿಯೊಂದಿಗೂ ನೀವು ಒಂದು ಸ್ವಲ್ಪ ದೂರ ಇರುವ ಅಂಗಡಿಗೆ ಹೋಗಬೇಕಾದ್ರೂ ನಡ್ಕೊಂಡು ಹೋಗಬೇಕಾಗಿತ್ತು, ವಾಹನ ಇರಲಿಲ್ಲ. ನೀವು ಯಾರ ಹತ್ರ ಮಾತಾಡ್ಬೇಕಾದ್ರೆ ಹೋಗಿ ಮಾತಾಡಬೇಕಿತ್ತು, ಮೊಬೈಲ್ ಇರಲಿಲ್ಲ. ಹೀಗೆ ಯಾವುದೇ ವಾಹನ ಸೌಕರ್ಯಗಳು ಅಥವಾ ಬೇರೆ ಆಧುನಿಕ ತಂತ್ರಜ್ಞಾನದ ಸೌಕರ್ಯಗಳು ಇಲ್ಲದೆ ಇದ್ದದ್ರಿಂದ ಅಡುಗೆ ಮಾಡುವಾಗಲೂ ಬೀಸಿ ಎಲ್ಲ ಮಾಡಬೇಕಾಗಿತ್ತು, ತಯಾರು ಮಾಡಬೇಕಾಗಿತ್ತು. ಅದನ್ನು ಚಂದದಲ್ಲಿ ಮಾಡ್ತಾ ಇದ್ರು. ಉಪ್ಪಿನಕಾಯಿ ಮಾಡಬೇಕಾದ್ರೆ ಅಷ್ಟೇ. ಈಗ ಹಾಗಲ್ಲ, ಈಗ ಎಲ್ಲವೂ ಕೂಡ ಹೌದು, ನಾವೆಲ್ಲ ಮೆಷಿನ್ಗಳನ್ನು ಡಿಪೆಂಡ್ ಆಗಿದ್ದೇವೆ. ಅದರಿಂದ ಏನಾಯ್ತು ಅಂತ ಹೇಳಿದ್ರೆ, ಯಾವಾಗ ನಾವು ಪ್ರತಿಯೊಂದಕ್ಕೂ ಮೆಷಿನನ್ನು ಡಿಪೆಂಡ್ ಆದೆವು, ಆಗ ಮನೆಗಳಿಗೂ ಮತ್ತೊಂದೆರಡು ಮೆಷಿನ್ ಬಂತು. ಅದು ಯಾವುದು ಅಂತೇಳಿ BP ನೋಡೋ ಮೆಷಿನ್ ಮತ್ತು ಶುಗರ್ ಟೆಸ್ಟ್ ಮಾಡೋ ಮೆಷಿನ್, ಅದೆಲ್ಲ ಮನೆಗಳಿಗೆ ತುಂಬಲಿಕ್ಕೆ ಆರಂಭ ಆಯಿತು ನೋಡಿ. ಈಗ ಅದು ಯಾಕೆ ಅಂತ ಹೇಳಿದ್ರೆ, ನಾವು ವಾಕಿಂಗ್ ಸ್ಟಾಪ್ ಮಾಡಿತ್ತು, ಕೆಲಸ ಸ್ಟಾಪ್ ಮಾಡಿತ್ತು, ಬಗ್ಗಿ ಏಳ್ಲಿಕ್ಕೆ ಆಗುದಿಲ್ಲ. ಎಷ್ಟೋ ಜನ ನೀವು ಕೆಲವೊಮ್ಮೆಲ್ಲ ದೊಡ್ಡ ಹಣವಂತರು ಇರುವವರನ್ನು ನೋಡಿರ್ಬೋದು ಟಿವಿಗಳಲ್ಲಿ ಅಥವಾ ಇದೆಲ್ಲ, ಹಾಕಿ ಅವರ ಶೂ ಅವರಿಗೆ ಹಾಕೊಳ್ಳಿಕ್ಕೆ ಅಷ್ಟು ಬಗ್ಲಿಕ್ಕೆ ಆಗುದಿಲ್ಲ. ಬೇರೆಲ್ಲ ಎತ್ತುದು ಬಿಡಿ, ಅವರ ಶೂ ಹಾಕೊಳ್ಳಿಕ್ಕೆ, ಅದರ ಲೇಸ್ ಕಟ್ಕೊಳ್ಳಿಕ್ಕೆ ಆಗುದಿಲ್ಲ ಅವರಿಗೆ. ಸ್ವಂತ ಡ್ರೆಸ್ ಹಾಕೊಳ್ಳಿಕ್ಕೆ ಕಷ್ಟಪಡುವವರು ಇರ್ತಾರೆ. ಅಂದ್ರೆ ಹಣ ಇದ್ದ ತಕ್ಷಣ ಆರೋಗ್ಯ ಅಂತ ಹೇಳೋದು ಬರೋದಿಲ್ಲ. ಆರೋಗ್ಯ ಬೇಕು ಅಂತ ನೀವು ಕೆಲಸ ಮಾಡಬೇಕು. ಹಾಗಾಗಿ ಈಗ ಕೆಲಸ ಎಲ್ಲ ಕಡಿಮೆ ಆಯಿತು. ಹಾಗಾಗಿ ಏನು ಮಾಡಿದ್ರು, ವಾಕಿಂಗ್ ಇಷ್ಟೊತ್ತು ಮಾಡಿ, ಡಾಕ್ಟರ್ ಹೇಳೋದು ಅದನ್ನೇ ಈಗ. ಸೊ ಹಾಗಾದ್ರೆ ಮೊದಲಿದ್ದೇ ಬಂತು ಮತ್ತೆ ಪುನಃ. ನೀವು ಮೊದಲು ಎಲ್ಲ ಮೆಷಿನಲ್ಲಿ ಏನೆಲ್ಲ ರಿಪ್ಲೇಸ್ ಮಾಡಿತ್ತು ಅದು ನೀವು ಪುನಃ ಮಾಡಿ ಅಂತ ಎಲ್ಲರೂ ಹೇಳ್ತಾ ಇರೋದು. ನೀವು ಇಷ್ಟೊತ್ತು ಎಕ್ಸರ್ಸೈಸ್ ಮಾಡಿ ದಿವಸಕ್ಕೆ, ಮೊದಲು ಹಾಗಿರಲಿಲ್ಲ. ಈಗ ದಿವಸದಲ್ಲಿ ಬೆಳಗ್ಗೆ ಒಂದು ಗಂಟೆ ಹೋಗಿ ಜಿಮ್ಮಿಗೆ ಹೋಗೋದು, ಕೆಲವು ಎಕ್ಸರ್ಸೈಸ್ ಮಾಡೋದು. ಮೊದಲು ಆ ಎಕ್ಸರ್ಸೈಸ್ ಇಡೀ ದಿವಸದಲ್ಲಿ ಸ್ಪ್ರೆಡ್ ಆಗಿತ್ತು. ನೀವು ಮನೆಯಲ್ಲಿ ಅದು ಕೆಲಸ ಮಾಡೋದು, ಈ ಕೆಲಸ ಮಾಡೋದು, ಆ ಕೆಲಸದ ಜೊತೆಯಲ್ಲಿತ್ತು ಅಂತದ್ದು ಜಿಮ್ ಅಂತ ಹೇಳೋದು. ಈಗ ಅದು ಪ್ರತ್ಯೇಕವಾಗಿ ನೀವು ಮತ್ತೆ 1 ಗಂಟೆ ಹೋಗಿ ಮಾಡೋದು. ವಾಕಿಂಗ್ ಮೊದಲು ರುಟೀನಲ್ಲೇ ಇತ್ತು, ಆಚೀಚೆ ಓಡಾಡೋದು ಎಲ್ಲವೂ ಇತ್ತು. ಈಗ ನೀವು ಪ್ರತ್ಯೇಕವಾಗಿ ಮತ್ತೆ 3/4 ಗಂಟೆ ವಾಕಿಂಗ್ ಮಾಡಿ, ಈಗ ಪ್ರತಿಯೊಂದು ಸಪ್ರೇಟಾಗಿ ಮಾಡಬೇಕಾಗಿ ಬಂತು. ಯಾಕೆಂತ ಹೇಳಿದ್ರೆ ನಾವು ಆ ಮೂಲ ಮನುಷ್ಯರ ಸಹಜ ಬೆಳವಣಿಗೆ, ಸಹಜವಾದ ನಡವಳಿಕೆ,
ಸಹಜವಾದ ಜೀವನ ಪದ್ಧತಿ ಅದೆಲ್ಲ ಮರ್ತೋಯ್ತು ನಮಗೆ. ಆದ್ರಿಂದ ಇದೆಲ್ಲ ಪುನಃ ಸಪರೇಟಾಗಿ ಪ್ರತ್ಯೇಕವಾಗಿ ಮಾಡಬೇಕಾಗಿ ಬಂದದ್ದು. ಹಾಗಾಗಿ ನಮ್ಮ ದೈನಂದಿನ ಈ ರುಟೀನ್ ಏನಿದೆ ಅದರಲ್ಲಿ ನಾವು ಅಪ್ರಾಕೃತಿಕವಾಗಿ ಯಾವಾಗ ಬದುಕಲಿಕ್ಕೆ ಆರಂಭ ಮಾಡ್ತೇವೆ, ಮೆಷಿನ್ ಅನ್ನು ಡಿಪೆಂಡ್ ಆಗೋದು, ಯಾಂತ್ರಿಕ ಜೀವನಕ್ಕೆ ಯಾವಾಗ ಹೋಗ್ತೇವೆ, ಆಗ ನಮ್ಮ ಆರೋಗ್ಯವನ್ನು ಕಳ್ಕೊಳ್ತೇವೆ. ಹಾಗೆ ಅದು ಪುನಃ ಬೇಕು ಅಂತಾದ್ರೆ ನಮ್ಮ ದೇಹಕ್ಕೆ ಎಷ್ಟು ಎಕ್ಸರ್ಸೈಸ್ ಬೇಕು ಅಷ್ಟು ಬೇಕು ಪ್ರತಿಯೊಬ್ಬರಿಗೂ ಕೂಡ. ಅದಕ್ಕೆ ಶಾರ್ಟ್ ಕಟ್ ಇಲ್ಲ. ಹಾಗೆ ಈ ಆರೋಗ್ಯ ಅಂತ ಹೇಳೋದಕ್ಕೆ ಶಾರ್ಟ್ ಕಟ್ ಇಲ್ಲ. ಅದು ಪ್ರತಿಯೊಬ್ಬರು ಕೂಡ ಪ್ರಯತ್ನ ಪಡಲೇಬೇಕು ಅದಕ್ಕೆ. ಒಂದು ಸಮ್ಮರಿ ಟೈಪ್ ಹೇಳುವಂಥದ್ದಾದರೆ ಸೆಕೆಂಡ್ ಆಯುರ್ವೇದಿಕ್ ಸಮ್ಮೇಳನದ ಮೂಲಕ ನೀವು ಜನರಿಗೆ ಏನನ್ನು ಹೇಳ್ತೀರಾ ಅಂತ? ಅದೇ ಆರೋಗ್ಯವಂತರಾಗಿರ್ಬೇಕಾದ್ರೆ ಅನೇಕ ವಿಶೇಷ ವಿಚಾರಗಳು ಆಯುರ್ವೇದದಲ್ಲಿದೆ. ಕೇವಲ ಔಷಧ ತಗೊಂಡಿರೋದಲ್ಲ. ಜಗತ್ನಲ್ಲಿ ಯಾವುದೇ ಕ್ಷಣದಲ್ಲಿ ನೀವು ನೋಡಿದ್ರು ಕೂಡ ಒಂದು 25% ಕಡಿಮೆ ಜನರು ಮಾತ್ರ ಔಷಧ ತಗೊಳ್ಳೋದು. 75% ಜನರು ಹೆಲ್ದಿಯಾಗಿರ್ತಾರೆ, ಔಷಧ ತಗೊಳ್ಳೋದಿಲ್ಲ ಪ್ರತಿನಿತ್ಯ. ಒಂದು ಸ್ಕೂಲ್ನಲ್ಲಿ ಒಂದು ಕ್ಲಾಸ್ನಲ್ಲಿ ನೋಡಿ ಎಷ್ಟು ಜನ ಔಷಧ ತಗೊಳ್ತಾರೆ ಮಕ್ಕಳು ಅಂತ, ಭಾಳ ಕಡಿಮೆ. 100 ಜನ ಮಕ್ಕಳಿದ್ರೆ ಒಂದು 10 ಜನ ಏನೋ ರಜೆ ಇರ್ತಾರೆ, ಜ್ವರ ಇರ್ತದೆ. ಇನ್ನು 80-90 ಜನ ನಾರ್ಮಲ್ ಆಗಿ ಬಂದಿರ್ತಾರೆ ಸ್ಕೂಲಿಗೆ. ಮಧ್ಯ ವಯಸ್ಸಿನಲ್ಲಿ ಸ್ವಲ್ಪ ಕಾಯಿಲೆ ಜಾಸ್ತಿ ಆಗ್ತದೆ, ಏಜ್ ಆದಾಗ ಸ್ವಲ್ಪ ಇನ್ನೂ ಹೆಚ್ಚಿರ್ತದೆ. ಹಾಗಾದ್ರೆ ಔಷಧ ಇಲ್ಲದೆ ನಾವು ಚೆನ್ನಾಗಿ ಹೆಚ್ಚು ಸಮಯ ಇರಬೇಕು ಅಂತ ಆದರೆ ನಾವು ಕೆಲವೊಂದಷ್ಟು ವ್ಯವಸ್ಥೆಗಳನ್ನು ಮಾಡ್ಕೊಳ್ಬೇಕು. ಅದು ಏನೆಲ್ಲ ಅಂತ ಹೇಳೋದು ನಾನು ಆಯುರ್ವೇದ ಹೇಳಿದೆ. ಅದರ ಮಾಹಿತಿ ಕೊಡಲಿಕ್ಕೆ ಈ ಸಂಯುಕ್ತ ತುಂಬ ಪ್ರಯತ್ನ ಮಾಡ್ತದೆ. ಮುಂದಿನ ಫ್ಯೂಚರ್, ನಮ್ಮ ಭವಿಷ್ಯ ತುಂಬ ಸ್ವಾಸ್ಥ್ಯಪೂರ್ಣವಾಗಿ ಭದ್ರವಾಗಿ ಇರಬೇಕು ಅಂತ ಆದರೆ, ನಮ್ಮ ಮುಂದಿನ ಜನ್ರೇಷನ್ ಕೂಡ ಗಟ್ಟಿಯಾಗಿರ್ಬೇಕು ಅಂತ ಆದರೆ, ಇಲ್ಲೇನು ಜನ್ರೇಷನ್ಗೆ ನಮ್ಮ ದೇಹ ವೀಕ್ ಆಗ್ತಾ ಹೋಗ್ತಾ ಇದೆ. ಪ್ರಾಣಿಗಳಲ್ಲಿ ಹಾಗಾಗ್ತಾ ಇಲ್ಲ ನೋಡಿ. ಇದೊಂದು ವಿಶೇಷ ಇದು. ನಮಗೆಲ್ಲ ಫೆಸಿಲಿಟಿ ಇದೆ, ಡೆಲಿವರಿ ಮಾಡಲಿಕ್ಕೆ ವ್ಯವಸ್ಥೆ ಇದೆ, ಎಲ್ಲ ಇದೆ, ಹಾಸ್ಪಿಟ್ಲ್ ಇದೆ, ಎಲ್ಲ ಇದೆ. ಪ್ರಾಣಿಗಳಲ್ಲಿ 10 ವರ್ಷ ಹಿಂದೆ ಹುಲಿ ಹೇಗಿತ್ತು, ಈಗಲೂ ಅಷ್ಟೇ ಶಕ್ತಿ ಇದೆ ಅದಕ್ಕೆ. ಈಗಲೂ ಅಷ್ಟೇ ಮನುಷ್ಯರನ್ನು ಕೊಲ್ಲಿಕ್ಕೆ ಆಗ್ತದೆ ಅದಕ್ಕೆ. ಆನೆ ಹೇಗಿತ್ತು 10 ವರ್ಷದಿಂದ, ಈಗಲೂ ಹಾಗೆ ಇದೆ, ಅದೇನು ವೀಕ್ ಆಗಿಲ್ಲ. ಮನುಷ್ಯರು ಮಾತ್ರ ಜನ್ರೇಷನ್ ವೀಕ್ ಆಗ್ತಾ ಇದ್ದಾರೆ. ನಿಮ್ಮ ತಂದೆ ಮಾಡಿದ ಕೆಲಸ ನಿಮಗೆ ಮಾಡ್ಲಿಕ್ಕೆ ಆಗುದಿಲ್ಲ, ನಿಮ್ಮ ಅಜ್ಜ ಮಾಡಿದ ಕೆಲಸ ನಿಮ್ಮ ತಂದೆಗೆ ಮಾಡ್ಲಿಕ್ಕೆ ಆಗುದಿಲ್ಲ, ನಿಮ್ಮ ತಾಯಿ ಮಾಡಿದಷ್ಟು ಕೆಲಸ ನೀವು ಮಾಡಿದ್ರೆ ಮರುದಿವಸ ಸೊಂಟ ನೋವು ಬರ್ತದೆ. ಅಂದ್ರೆ ಫಿಸಿಕಲ್ ಶಕ್ತಿ ಅಂತ ಏನಿದೆ, ಮೊದಲು ಎಷ್ಟು ತೂಕದ ಮೂಟೆಯನ್ನು ಎತ್ತಾ ಇದ್ರು, ಅದರ ಅರ್ಧದಷ್ಟು ತೂಕದ ಮೂಟೆ ಈಗಿನವರಿಗೆ ಎತ್ತಲಿಕ್ಕೆ ಆಗುದಿಲ್ಲ. ಫಿಸಿಕಲ್ ಸ್ಟ್ರೆಂತ್ ತುಂಬಾ ಕಡಿಮೆ ಆಗ್ತಾ ಇದೆ. ಈಗ ಯುದ್ಧ ಕೂಡ ಹಾಗೆ ನೋಡಿ, ಫಿಸಿಕಲ್ ಆಗಿ ಯುದ್ಧ ಅಲ್ಲ ನಡೆಯೋದು, ಈಗೆಲ್ಲ ಬ್ರೈನ್ ಪವರ್ ಇಂದ ಯುದ್ಧ ನಡೆಯೋದು. ಅದು ಕೂಡ ಕಾರಣ ಇದೆ, ಯಾಕಂತೇಳಿದ್ರೆ ಮನುಷ್ಯರು ವೀಕ್ ಆಗ್ತಾ ಇದ್ದಾರೆ. ಹಾಗಾದ್ರೆ ಮನುಷ್ಯರ ದೇಹ ವೀಕ್ ಆಗದೆ ಇರುವ ಹಾಗೆ, ಅಂದ್ರೆ ಇದು ಹಾಗೆ ಬಿಟ್ರೆ ಮುಂದಿನ ಜನರೇಷನ್ ಇನ್ನೂ ವೀಕ್ ಆಗ್ತದೆ, ಅವರಿಗೆ ನಿಮ್ಮಷ್ಟು ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಹಾಗೆ ಆಗದೇ ಇರಬೇಕು ಅಂತಾದ್ರೆ ಈ ಆಯುರ್ವೇದ ತತ್ವವನ್ನು, ಸಿದ್ಧಾಂತವನ್ನು ಫಾಲೋ ಮಾಡಬೇಕು. ಹಾಗೆ ಫಾಲೋ ಮಾಡುವಾಗ ಜನರು ಎಚ್ಚೆತ್ಕೊಂಡ್ರೆ ಮುಂದಿನ ಜೀವನ ತುಂಬ ಸುಗಮವಾಗಿರ್ತದೆ. ಮುಂದಿನ ನಿಮ್ಮ ಪರಂಪರೆ ಅಂತ ಹೇಳೋದೇನಿದೆ ಅದಕ್ಕೆ ನೀವು ಒಳ್ಳೆಯದನ್ನು ಬಿಟ್ಟು ಹೋಗ್ತೀರಿ. ಡಾಕ್ಟರ್ ಗಿರಿಧರ್ ಕಜೆ ಅವರೇ, ಇಷ್ಟು ಹೊತ್ತು ನಮ್ಮ ವೀಕ್ಷಕರಿಗೆ ಒಂದು ಉತ್ತಮ ಸಮಾಜದ ಬಗ್ಗೆ, ಆರೋಗ್ಯ ಸಮಾಜದ ಬಗ್ಗೆ ಬಹಳಷ್ಟು ತಿಳುವಳಿಕೆಯನ್ನು, ಜ್ಞಾನವನ್ನು ಕೊಟ್ರಿ. ಒಬ್ಬ ಮನುಷ್ಯನ ಜೀವನ ಪದ್ಧತಿ ಹೇಗಿರಬೇಕು, ಆಹಾರ ಪದ್ಧತಿ ಹೇಗಿರಬೇಕು, ಸ್ವಸ್ಥ ಜೀವನ ಹೇಗಿರಬೇಕು ಅಂತ ಹೇಳೋ ಬಗ್ಗೆ ಮಾಹಿತಿ ಕೊಟ್ರಿ. ನಿಮಗೆ ಧನ್ಯವಾದಗಳು. ವೀಕ್ಷಕರೇ, ಇಷ್ಟೊತ್ತು ನೀವು ಆಯುರ್ವೇದದ ಪದ್ಧತಿಗಳಿರ್ಬೋದು, ಜೀವನ ಪದ್ಧತಿ ಇರ್ಬೋದು, ಒಬ್ಬ ಮನುಷ್ಯನ ಆರೋಗ್ಯ ಹೇಗಿರಬೇಕು, ಆ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥ ವಿಧಾನ ಇರ್ಬೋದು, ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನೀವು ತಿಳ್ಕೊಂಡ್ರಿ. ಒಂದು ಸ್ವಸ್ಥ ಸಮಾಜ ಅಥವಾ ಸ್ವಸ್ಥ ದೇಹ ಇದು ಯಾವ ರೀತಿ ಇರಬೇಕು, ಇದರ ಪರಿಕಲ್ಪನೆ ಏನು, ಒಂದು ಸಮಾಜ ಒಂದು ಅತ್ಯುತ್ತಮ ಸಮಾಜವಾಗಿ ಹೇಗೆ ಹೊರಹೊಮ್ಮುವುದು ಅಂತ ಹೇಳೋದ್ರ ಬಗ್ಗೆಲ್ಲ ನಾವು ಸುದೀರ್ಘವಾದಂಥ ಮಾತುಕತೆಯನ್ನು ಆಡಿದ್ದೀವಿ. ವೀಕ್ಷಣೆಗಾಗಿ ಧನ್ಯವಾದಗಳು. ನೋಡ್ತಾ ಇರಿ ಇನ್ಸೈಟ್ ರಶ್ ನ್ಯೂಸ್.